ಸರಿ. ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿ ಎದುರುಗಡೆ ಈ PKPS ಎಲೆಕ್ಷನ್ ಸಂಬಂಧವಾಗಿ ಯಾರೋ ಇಬ್ಬರು ವ್ಯಕ್ತಿಗಳು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡ್ತಾ ಇರೋ ವಿಡಿಯೋ ಹರಿದಾಡ್ತಾ ಇತ್ತು. ಇದು ನಮ್ಮ ಗಮನಕ್ಕೆ ನಿನ್ನೆ ರಾತ್ರಿ ಬಂದಿತ್ತು. ಬಂದ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಆಲ್ರೆಡಿ ಆದೇಶ ನೀಡಿದ್ವಿ. ಆ ಪ್ರಕಾರ ಆ ವಿಡಿಯೋದು ಸೋರ್ಸನ್ನು ನಾವು ಹುಡುಕೊಂಡು ಹೋದಾಗ ಅದರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ನಮಗೆ ಐಡೆಂಟಿಫೈ ಆಗಿದ್ದಾನೆ. ಅವನ ಮೇಲೆ ಈಗಾಗಲೇ ಒಂದು FIR ದಾಖಲಾಗಿ ತನಿಖೆ ನಡೀತಾ ಇದೆ. ಯಾವಾಗ ಏನಾದರೂ ಇನ್ಸಿಡೆಂಟ್ ಅದು ಎಕ್ಸಾಕ್ಟು ಡೀಟೇಲ್ಸ್ ಈಗ ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕು. ಈಗ ಜಸ್ಟ್ ಅವನಿಗೆ ಸೆಕ್ಯೂರ್ ಮಾಡ್ಕೊಂಡು ಅವ್ನ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರ್, ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಲ್ಲಿ ಅದೆಲ್ಲ ಕಿತ್ತೂರು ಇರ್ಬೋದು. ಅನ್ಫಾರ್ಚುನೇಟ್ಲಿ ಎಲ್ಲೂ ಕೂಡ ಕೇಸ್ ದಾಖಲಾಗಿಲ್ಲ. ಯಾಕಂದರೆ ನಾವು ಪೊಲೀಸರು ಏನಾದರೂ ಒಂದು ಕೇಸ್ ದಾಖಲು ಮಾಡಬೇಕಂದ್ರೆ ನಮಗೆ ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಡಬೇಕು. ಇಲ್ಲಿವರೆಗೂ ಪರವಾಗಲಿ ವಿರೋಧವಾಗಲಿ ಎಲ್ಲೂ ಕೂಡ ನಮಗೆ ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಎಲ್ಲೂ ಕೂಡ FIR ದಾಖಲಾಗಿರೋದಿಲ್ಲ. ಆದರೆ ನಾವು ಎಲ್ಲೆಲ್ಲಿ ಈಗ ತಮಗೆ ಗೊತ್ತಿರೋ ಹಾಗೆ PKPS ಚುನಾವಣೆಗಳು ಹಲವಾರು ಕಡೆ ನಡೀತಾ ಇದ್ವು. ಎಲ್ಲೆಲ್ಲಿ ಇಶ್ಯೂ ಆಗಿದೆಯೋ ತಕ್ಷಣ ಅಲ್ಲಿ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಏನು ಕ್ರಮ ತಗೋಬೇಕು ಅದನ್ನು ತೆಗೆದುಕೊಂಡಿದ್ದಾರೆ. ಮೊನ್ನೆ ದಿವಸ ಕೆಲವೊಂದು ಮಾಧ್ಯಮಗಳಲ್ಲಿ ಕಿತ್ತೂರು PSI ಒಂದು ಪಕ್ಷದ ಪರವಾಗಿ ಒಬ್ಬ ಅಭ್ಯರ್ಥಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋಂಥ ವಿಚಾರವನ್ನು ನಾನು ಗಮನಿಸಿದ್ದೀನಿ. ಅದರಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ ಕೆಲವೊಂದು ವಿಡಿಯೋ ಸಾಕ್ಷ್ಯಾಧಾರಗಳು ಲಭ್ಯವಿವೆ. ಆ ವಿಡಿಯೋ ಸಾಕ್ಷ್ಯಾಧಾರಗಳಲ್ಲಿ ಆ ರೀತಿ ಯಾವುದೂ ಕೂಡ ಕಂಡು ಬಂದಿರೋದಿಲ್ಲ. ಆದಾಗ್ಯೂ ಕೂಡ ನಿನ್ನೆ ಒಂದು ತಂಡದವರು ಬಂದು ನಮ್ಮ ಕಿತ್ತೂರು PSI ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಮ್ಮ ಇಲಾಖಾ ವಿಚಾರಣೆ ನಡೀತಾ ಇದೆ. ಸರ್, ಈಗ ನಿನ್ನೆ ವಿಜಯಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು, ಹೀಗಾಗಿ ಬಾರ್ಡರಲ್ಲಿ ಸ್ವಲ್ಪ ಏನಾದರೂ ಈಗ ಆಲ್ರೆಡಿ ನಾವು ಆಲ್ರೆಡಿ ಎವ್ರಿ ಡೇ ಸಾಕಷ್ಟು ಏನಂತಾರೆ ಚೆಕ್ ಪೋಸ್ಟ್ಗಳನ್ನ ಹಾಕೋತಾ ಇದ್ದೀವಿ. ನಿನ್ನೆ ನಮ್ಮ ಜಿಲ್ಲೆ ತಮ್ಗೆ ಗೊತ್ತಿರೋ ಹಾಗೆ ತುಂಬ ದೊಡ್ಡ ಜಿಲ್ಲೆ ನಮ್ಮದು. ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ಜೊತೆ ಸಾಕಷ್ಟು ಬಾರ್ಡರ್ ಹೊಂದಿದ್ದು. ನಾವು ಅಥಣಿ ಭಾಗದಲ್ಲಿ ಮುಂಚೆನೇ 4 ಚೆಕ್ ಪೋಸ್ಟನ್ನು ಹಾಕ್ಕೊಂಡಿದ್ವಿ. ನಿನ್ನೆ ಘಟನೆ ಆದಮೇಲೆ ಮತ್ತು 4 ಎಕ್ಸ್ಟ್ರಾ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ನಾವು ಮಾಡ್ತಾಯಿದ್ವಿ. ಎಷ್ಟು ಚೆಕ್ ಪೋಸ್ಟ್ ಇರುವಂಥ ಸರ್ ಬಾರ್ಡರ್ಗಳಲ್ಲಿ? ನಮ್ಮ ಜಿಲ್ಲೆಯಲ್ಲಿ ನಾವು 41 ಚೆಕ್ ಪೋಸ್ಟನ್ನು ಎವ್ರಿ ಡೇ ಹಾಕ್ಕೊಳ್ತಾ ಇದ್ವಿ. ಓಹೋ, ಈಗ ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ 4 ಹೆಚ್ಚುವರಿ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು.